ನಮ್ಮಮ್ಮ ಹೇಳಿದ್ದು ಒಂದೇ, 10 ಜನರು ಖುಷಿಗೋಸ್ಕರ ಒಬ್ಬ ದೂರ ಇರೋದು ದೊಡ್ಡ ವಿಷಯ ಅಲ್ಲ, ಆದರೆ ಒಬ್ಬನ ಖುಷಿಗೋಸ್ಕರ 10 ಜನರನ್ನ ಗೋಳಾಡಿಸ್ಬಾರ್ದು ಅಂತ. ಇವಾಗ ನನಗೋಸ್ಕರ ಅವ್ರು ಇಡೀ ಫ್ಯಾಮಿಲಿಯೇ ಬಿಟ್ಬಿಡ್ಬಾ ಅನ್ನೋದು ದೊಡ್ಡ ವಿಷಯ ಅಲ್ಲ. ನಾನೇ ಹೇಳ್ಕೊತಾ ಇದ್ದೀನಿ, ನಾನು ನಿನ್ನ ಯೂಸ್ ಮಾಡ್ಕೊಂಡ್ಬಿಟ್ಟೇ ಇರೋದು, ನನ್ನ ಮೇಲೆ ಆ ಥರ ಹೋಗ್ಬಿಕ್ಕೊಂಬೇಡ ಅಂತ. ಅವಳಿಗೆ ಗೊತ್ತು, ಅಂದರೆ ಜೊತೆಗಿದ್ದು ಪಳಗಿರೋಳಲ್ವ, ನನ್ನ ಮೈಂಡ್ಸೆಟ್ ಆಗಲಿ ನನ್ನ ಬಿಹೇವಿಯರ್ ಆಗಲಿ ಯಾವ ಥರ ಅಂತ ಗೊತ್ತು. ಅಂದರೆ ನನ್ನನ್ನು ಡೈವರ್ಟ್ ಮಾಡೋಕ್ಕೆ ಹೇಳ್ತವನೇ ಹೊರ್ತು ಇವನು ಈ ಥರ ಮೈಂಡ್ಸೆಟ್ ಇದ್ದಿದ್ರೆ ನನಗೆ ಯಾವಾಗ ಗೊತ್ತಾಗಿ ನೀನು ಹೇಳೋವರೆಗೂ ಕಾಯಬೇಕಾಗಿರಲಿಲ್ಲ. ಯಾವನೋ ಲವ್ ಮಾಡ್ಕೊಂಡಿಲ್ಲ ಅಂದರೆ ಮದುವೆ ಆಗಿಬಿಟ್ಟು ನಾನು ಇದ್ಬಿಡ್ತಿದ್ದೆ ಆರಾಮಾಗಿ. ನನಗೆ ಬೇಕಾಗಿಲ್ಲ, ನೀನೇ ಬೇಕು ಅಂತ ಕೂತವಳೆ. ಆ ಹುಡುಗಿಗೆ ನಾನೇ ಪ್ರಪಂಚ ಆಗ್ಬಿಟ್ಟಿದ್ದೀನಿ. ನಾನು ಬಿಟ್ಟು ಯಾವ ಹುಡುಗನೂ ಮದುವೆ ಆಗಲ್ಲ, ಯಾರೂ ಬೇಕಾಗಿಲ್ಲ. ಮಾಡಿದ್ರೆ ಅವನ ಜೊತೆ ಮದುವೆ ಮಾಡಿರಿ, ಇಲ್ಲಾಂದರೆ ಬೇಡ ಅಂತ ಸುಮ್ಮನಾಗ್ಬಿಟ್ಟವಳಂತೆ. ಏನಲ್ಲ, ಅವಳಿರೋದು ಇವಾಗ ಅದೇ ಮೈಂಡ್ಸೆಟ್ಟಲ್ಲೇ. ಸೊ ಅದನ್ನು ಅವ್ಳು ಏನೇ ಮಾಡಿದ್ರು ಅದು 1 ತಿಂಗಳು 2 ತಿಂಗಳು ಹೋದರೆ ಬಿಡು ಅನ್ಬೋದು. ಮಿನಿಮಮ್ ನಂಬಲ್ಲ, ಇಲ್ಲಿವರೆಗೂ 8 ವರ್ಷ. ಈಗೂ ಕೂಡ ಅವಳು ಕಾಂಟ್ಯಾಕ್ಟಲ್ಲಿ ಇಲ್ಲ ಅಂದರು 5 ವರ್ಷ ಜೊತೆಗಿದ್ದು. 5 ವರ್ಷದ ಮೇಲೆ 1-2 ವರ್ಷ ನಾನು ಆಡಿದ ಮಾತಿಗೆ ದೂರ ನಾನೇ ಇಟ್ಬಿಟ್ಟಿದ್ದೆ, ಬಿಡು ಇಲ್ಲ ಒಂದು ಕಡೆ ಮದುವೆಯಾಗಿ ಚೆನ್ನಾಗಿರಲಿ ಅಂತ. ಇವಾಗ ನೋಡಿದ್ರೆ ಯಾರನ್ನೂ ಮದುವೆನೂ ಆಗಿಲ್ಲ, ನೀನೇ ಬೇಕು ಅಂತ ಆಟ ಇಟ್ಟು ಕೂತವಳೆ ಪಾಪು ಥರ. ಏನು ಮಾಡಲಿ, ಸಮಾಧಾನ ಎಲ್ಲರೂ ಮಾಡ್ತವ್ರೆ, ನಾನೇ ಹೇಳ್ಕೊತಾ ಇದ್ದೀನಿ, ನಾನು ನಿನ್ನ ಯೂಸ್ ಮಾಡ್ಕೊಂಡ್ಬಿಟ್ಟೇ ಇರೋದು, ನನ್ನ ಮೇಲೆ ಆ ಥರ ಹೋಗ್ಬಿಕ್ಕೊಂಬೇಡ ಅಂತ. ಅವಳಿಗೆ ಗೊತ್ತು, ಅಂದರೆ ಜೊತೆಗಿದ್ದು ಪಳಗಿರೋಳಲ್ವ, ನನ್ನ ಮೈಂಡ್ಸೆಟ್ ಆಗಲಿ ನನ್ನ ಬಿಹೇವಿಯರ್ ಆಗಲಿ ಯಾವ ಥರ ಅಂತ ಗೊತ್ತು. ಅಂದರೆ ನನ್ನನ್ನು ಡೈವರ್ಟ್ ಮಾಡೋಕ್ಕೆ ಹೇಳ್ತವನೇ ಹೊರ್ತು ಇವನು ಈ ಥರ ಮೈಂಡ್ಸೆಟ್ ಇದ್ದಿದ್ರೆ ನನಗೆ ಯಾವಾಗ ಗೊತ್ತಾಗಿ ನೀನು ಹೇಳೋವರೆಗೂ ಕಾಯಬೇಕಾಗಿರಲಿಲ್ಲ. ಯಾವನೋ ಲವ್ ಮಾಡ್ಕೊಂಡಿಲ್ಲ ಅಂದರೆ ಮದುವೆ ಆಗಿಬಿಟ್ಟು ನಾನು ಇದ್ಬಿಡ್ತಿದ್ದೆ ಆರಾಮಾಗಿ. ನನಗೆ ಬೇಕಾಗಿಲ್ಲ, ನೀನೇ ಬೇಕು ಅಂತ ಕೂತವಳೆ. ಇವಾಗ ನಾನು ಯೋಚನೆ ಮಾಡ್ತಾಯಿದ್ದೀನಿ, ನಮ್ಮಮ್ಮ ಹೇಳಿದ್ದು ಒಂದೇ, 10 ಜನರು ಖುಷಿಗೋಸ್ಕರ ಒಬ್ಬ ದೂರ ಇರೋದು ದೊಡ್ಡ ವಿಷಯ ಅಲ್ಲ, ಆದರೆ ಒಬ್ಬನ ಖುಷಿಗೋಸ್ಕರ 10 ಜನರನ್ನ ಗೋಳಾಡಿಸ್ಬಾರ್ದು ಅಂತ. ನಾನು ಅಷ್ಟು ಫ್ಯಾಮಿಲಿ ಮಧ್ಯೆ ಇದ್ದವನು, ಇನ್ನೊಬ್ಬಂಗೋಸ್ಕರ ಇಷ್ಟು ಜನನ ಬಿಟ್ಟು ಬಂದಿದ್ದೀನಿ ಅಂತ ಅವಳು ಗಿಲ್ಟು. ಅದೊಂದೇ ಒಂದು ಸಲ ಯೋಚನೆ ಬಂತು ಅಂದರೆ ಇನ್ನೇನು ಸುಖ ಹೇಳು. ಈ ಥರ ಎಲ್ಲ ಆಗುತ್ತಾ ಲೈಫಲ್ಲಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇವಾಗ ಒಂದು ಸ್ವಲ್ಪ ಮೆಚ್ಯೂರ್ಡಾಗಿ ಯೋಚನೆ ಮಾಡ್ತಾಯಿದ್ದೀನಲ್ಲ, ಅದಕ್ಕೆ ಹಿಂದೆ ಜೇಡ್ತಾ ಇದ್ದೀನಿ. ಏನು ಮಾಡೋಣ, ಹಣೆ ಬರದಲ್ಲಿ ಬರೆಯೋರಿಗೆ ನಾವು ಸಿಗಬೇಕು ಅಂತ ಟೈಟಲ್ ಕೊಟ್ಬಿಟ್ಟಿರ್ತಾರೆ. ಆ ಟೈಟಲ್ನ ಎರೇಜ್ ಮಾಡಿ ನನಗೆ ಇದೇ ಹುಡುಗಿ ಬೇಕು ಅಂತ ಮುಂದೆ ಕಾಲಿಕ್ಕಿದ್ರೆ ನಾನೊಬ್ಬಂಗೋಸ್ಕರ ಇಡೀ ಫ್ಯಾಮಿಲಿನೇ ದೂರ ಮಾಡು ಅಂತ ನಾನು ಹೇಳ್ದಂಗೆ. ಅದಕ್ಕೆ ಡಾರ್ಲಿಂಗ್ಸ್, ಯಾಕೆ ಫುಲ್ ಡಿಸಪಾಯಿಂಟ್ ಆಗ್ಬಿಟ್ಟಿದ್ದೀನಿ. ಪ್ರತಿಯೊಬ್ಬರು ಲೈಫಲ್ಲೂ ಒಂದು ಆಪರ್ಚುನಿಟಿ ಸಿಗುತ್ತೆ, ಇಲ್ಲ ಮೈಂಡ್ ಡೈವರ್ಟ್ ಮಾಡೋರು ಸಿಗ್ತಾರೆ ಅಂತ ಇರ್ತದೆ. ಆದರೆ ಈ ಕಾಲದಲ್ಲೂ ಕೂಡ ಈ ಥರ ಹುಡುಗಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೈತೆ. ಆದರೆ ನನಗೇನು ಸುಮ್ಮನೆ ಶೋಕಿಗೆ ಮಾಡ್ದವನಲ್ಲ, ಇದ್ರೆ ಇರಲಿ ಹೋದ್ರೆ ಹೋಗಲಿ ಅಂತ ಮೈಂಡ್ಸೆಟ್ ಇರೋ ಹುಡುಗ ನಾನು ಆಗಿದ್ದಿದ್ರೆ ಅವಳು ನನ್ನ ಮೇಲೆ ಈ ಥರ ಪೊಸೆಸಿವ್ ಆಗಿರ್ತಾನೆ ಇರಲಿಲ್ಲ. ಬಿಡು ಅವನೇ ಚೆನ್ನಾಗಿರ್ತಾನಂದರೆ ನಾನು ಚೆನ್ನಾಗಿರಲ್ವ ಅಂತ ಇರ್ತಾಯಿದ್ಲು. ಆದರೆ ನಾನು ಬಿಟ್ಟವಳಿಗೆ ಬೇರೆ ಪ್ರಪಂಚನೇ ಕಾಣಿಸ್ತಾ ಇಲ್ಲ. ಅದೊಂದೇ ವಿಷಯಕ್ಕೆ ಅವಳು ತಲೆ ಬಗ್ಗಿಸ್ತವಳೆ. ಏನು ಮಾಡಲಿ ಅಂತಲೇ ಅರ್ಥ ಆಗ್ತಾಯಿಲ್ಲ ಡಾರ್ಲಿಂಗ್ಸ್. ಸುಮ್ಮನೆ ಏನು ಹೇಳೋದು ಅಂತಲೂ ಗೊತ್ತಾಗ್ತಾಯಿಲ್ಲ. ಈ ಕಡೆ ಕನ್ವಿನ್ಸ್ ಮಾಡೋಣ ಅಂದ್ರೆ ಅವ್ರ ಫ್ಯಾಮಿಲಿ ಒಪ್ತಾ ಇಲ್ಲ,